ಬ್ರೋ ಏರೋಪ್ಲೇನ್ ಸಿಗುತ್ತಾ ಬ್ರೋ? ಏರೋಪ್ಲೇನ್ ಏನು ಸಿಗಲ್ಲ ಅಣ್ಣ, ಹೆಲಿಕಾಪ್ಟರ್ ಸಿಗುತ್ತೆ. ಹೆಲಿಕಾಪ್ಟರ್ ಸಿಗುತ್ತಾ? ಎಷ್ಟಾಗುತ್ತೆ ಬ್ರೋ? ಅದು 1-2 ಕೋಟಿ ಆಗುತ್ತೆ. ಫೋನು, ನ್ಯೂ ಫೋನ್ ಫೀಲ್ ಯಾವ ಥರ ಇದೆ ಬ್ರೋ ಫೋನ್ದು? ಖುಷಿ ಆಗ್ತೈತೆ ಬ್ರೋ. ಖುಷಿ. ಇವ್ರನ್ನಾದ್ರೆ ನಾನು ಶೂಟ್ ಮಾಡ್ತಾ ಇದ್ದೀನಿ ಇವಾಗ, ಗನ್ ತಗೊಂಡು. ನೋಡಿ, ಕಾಲ್ ಮಾಡಿ ಬ್ರೋ ನನ್ನ ನಂಬರ್ಗೆ. ನೋಡಿದ್ರೆ ಗೈಸ್ ವರ್ಕ್ ಆಗ್ತಾಯಿದೆ, ಫೋನ್ ವರ್ಕ್ ಆಗ್ತಾಯಿದೆ, ನೋಡ್ಬೋದು. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದುಬಿಟ್ಟು ಮನೆ ಹತ್ರದಿಂದ. ಇವತ್ತು ನಾವು ಡಿಮಾರ್ಟ್ಗಾದರೆ ಹೋಗ್ತಾ ಇದ್ದೀವಿ ಮನೆಗೆ ದಿನಸಿ ತೊಗೊಂಬರೋಕ್ಕೋಸ್ಕರ. ಸೊ ಭೈರವ ರಾಣಿ ಇಲ್ಲೇ ಆದರೆ ಇರ್ತಾರೆ. ಸೊ ಅಲ್ಲಿ ಡಿಮಾರ್ಟಲ್ಲಿ ಒಳಗಡೆ ಅಲೋ ಮಾಡಲ್ಲ. ಸೊ ಅದು ಕಾರಣದಿಂದ ಇಲ್ಲೇ ಇರ್ತಾರೆ. ಸೊ ಇವಾಗ ನಮ್ಮ ಜರ್ನಿ ಆದರೆ ಸ್ಟಾರ್ಟ್ ಆಗ್ತಾಯಿದೆ. ಇವಾಗ ನಾವು ಬಂದುಬಿಟ್ಟು ನಮ್ಮ ಬೈಕಲ್ಲಾದರೆ ಹೋಗ್ತಾ ಇದ್ದೀವಿ, ನಮ್ಮ ಸ್ಕೂಟಿದಲ್ಲಾದರೆ ಹೋಗ್ತಾ ಇದ್ವಿ, ಹೀರೋ ಡೆಸ್ಟಿನಿ 125cc. ಜೊತೆಗೆ ಬ್ರದರ್ ಆದರೆ ಇದ್ದಾರೆ ಒಬ್ಬರು. ಸೊ ಅವ್ರಿಗೆ ಹಾಲಿಡೇಸ್ ಆದರೆ ಇದೆ, ಸ್ಕೂಲ್ ಹಾಲಿಡೇಸು, ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ವಿ. ಸೊ ಭೈರವ ಇಲ್ಲೇ ಇದ್ದಾನೆ. ಭೈರವ್ ಬಾಯ್ ಕಣ. ಸೊ ಹೆಲ್ಮೆಟ್ ಮರ್ತೋದ್ವಿ, ಅದು ಕಾರಣ ಬ್ರೋ ಆದರೆ ತೊಗೊಂಬಂದ್ರೆ ಹೆಲ್ಮೆಟನ್ನು. ಸೊ ನೀವು ಕೂಡ ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಂದ್ರೆ ಹೆಲ್ಮೆಟ್ ಕಂಪಲ್ಸರಿ ಹಾಕ್ಕೊಂಡೋಗಿ. ಡಿಮಾರ್ಟ್ ಬಂದುಬಿಟ್ಟು ಸುಮಾರು ಇನ್ನೊಂದು 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಾದರೆ ಇದೆ ಇಲ್ಲಿಂದ. ಸೊ ಹೊಸಕೋಟೆ ಬಸ್ ಸ್ಟ್ಯಾಂಡಲ್ಲಾದರೆ ಬರ್ತದೆ, ನಾವು ಬಂದುಬಿಟ್ಟು ಹೊಸಕೋಟೆದಲ್ಲಾದರೆ ಇದ್ದೀವಿ. ಸೊ ನೋಡ್ಬೋದು ಕ್ಲೈಮೇಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇವಾಗ ತಾನೇ ಹೊಸಕೋಟೆಗೆ ಬಂದಿದ್ದೀವಿ ಗೈಸ್, ನೋಡ್ಬೋದು ಯಾವ ಥರ ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಪೂಜೆಗಳೆಲ್ಲ ಮಾಡ್ತಾ ಇದ್ದಾರೆ. ಸೊ ಏನು ಪೂಜೆ ಬ್ರೋ ಇಲ್ಲಿ ನೋಡಿ ಗೈಸ್, ಗಣೇಶನಾದರೆ ಕೂರಿಸ್ತಾರೆ ಇವತ್ತು ನೈಟು, ತುಂಬ ಭರ್ಜರಿಯಾಗಿ ಮಾಡ್ತಾರೆ. ಸೊ ನಾಳೆ ವಿಸರ್ಜನೆ ಮಾಡ್ತಾರೆ. ಅವರು ನಮಗೆ ಇನ್ವೈಟ್ ಆದರೆ ಮಾಡಿದರು. ಸೊ ಹೊಸಕೋಟೆದಲ್ಲಿ ಯಾರಾದರೂ ಹೊಸಕೋಟೆಯವರು ಇದ್ದರೆ ಬನ್ನಿ, ಸಾಯಂಕಾಲಕ್ಕೆ ಸಿಗೋಣ ಈ ಜಾಗದಲ್ಲಿ. ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ತೋರಿಸ್ತೀನಿ ಗೈಸ್ ಫೂಟೇಜು, ನಾಳೆ ವ್ಲಾಗಲ್ಲಿ ಬರ್ತಿದೆ ಇದು. ಯಾವ ಥರ ಮಾಡ್ತಾವ್ರು ನೋಡಿ ಗೈಸ್, ಪೇಂಟಿಂಗ್ ಎಲ್ಲ ಎಷ್ಟು ಅದ್ಭುತವಾಗಿ ಮಾಡ್ತಾರೋ. ಹೊಸಕೋಟೆ ಮಾರ್ಕೆಟ್ ಇದು, ಅಲ್ಲಿದೆ. ನಾವು ಫೆಸ್ಟಿವಲ್ ಆಗೋಗಿದೆ ಅಂದ್ಕೊಂಡಿದ್ದೆ. ಸೊ ಇನ್ನೂ ನಡೀತಾ ಇದೆ. ಅವ್ರು ಇನ್ವೈಟ್ ಮಾಡಿದ್ರು ನನ್ನನ್ನು, ನನ್ನ ವೀಡಿಯೋಸ್ ನೋಡ್ತಾ ಇರ್ತಾರೆ ಬಹುಶಃ, ಏನೋ ಗೊತ್ತಿಲ್ಲ. ಅವ್ರು ನಾನು ಇನ್ವೈಟ್ ಮಾಡಿದರು, ಬ್ರೋ ಬನ್ನಿ ಸಾಯಂಕಾಲ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಗೈಸ್. ಸೊ ಗೈಸ್ ಇವ್ರನ್ನಾದ್ರೆ ನಾನು ಶೂಟ್ ಮಾಡ್ತಾ ಇದ್ದೀನಿ ಇವಾಗ, ಗನ್ ತಗೊಂಡು. ನೋಡಿ ಗೈಸ್, ನಿಮ್ಮನ್ನೆಲ್ಲ ಶೂಟ್ ಮಾಡಿಬಿಡ್ತೀನಿ ಇವತ್ತು ಗೈಸ್. ಇಲ್ಲೊಬ್ರು ಬ್ರೋ ಅದೇ ತುಂಬ ಮಾತಾಡ್ತವ್ರೆ, ಮಾರ್ಟ್ಗಾದ್ರೆ ಬಂದಿದೆ. ಸೊ ಅವ್ರನ್ನ ಶೂಟ್ ಮಾಡಿಬಿಡ್ತಾ ಇದ್ದೀನಿ ಗೈಸ್, ಗನ್ನಾದೇ ತೊಗೊಂಬಂದೆ. ಸೊ ತುಂಬ ಮಾತಾಡ್ತವ್ರೆ, ಬನ್ನಿ. ಏನು ಬ್ರೋ, ಏನು ಸಮಾಚಾರ ಗೈಸ್? ಇವು ಬ್ರೋ ಏನು ಹೇಳ್ತಾ ಇದೆ ಅಂದರೆ, ಎಲ್ಲ ಮೆಟೀರಿಯಲ್ಸ್ ತೊಗೊಂಡೋಗಿ ಬ್ರೋ, ಬ್ಯಾಟು ಬಾಲ್ ಅಂತ ಹೇಳ್ಬಿಟ್ಟು. ದೊಡ್ಡವನಾದ್ಮೇಲೆ ನನ್ನ ಮಕ್ಳೇನಾದರೂ ಬಂದರೆ ಅವ್ರಿಗೆ ಇಲ್ಲಿಯೇ ಬಂದು ಆಟಾಡಿಸ್ಕೊಂಡು ಹೋಗ್ಬಿಡ್ತೀನಿ. ಐಡಿಯಾ ಹೆಂಗಿದೆ, ಪ್ಲ್ಯಾನ್ ಹೆಂಗಿದೆ, ಅದಕ್ಕೋಸ್ಕರ ನಾನು ಇಲ್ಲೇ ಆಟಾಡ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿಂದ. ಹೆಂಗಿದೆ ಪ್ಲ್ಯಾನು ಗೈಸ್? ಕೊನೆಗೆ ನನಗೆ ತುಂಬ ನೋವಾಗ್ತಾಯಿದೆ ಇದರಲ್ಲಿ. ಇಲ್ಲಿಗೆ ಬಂದು ಎಲ್ಲ ಪ್ರೈಸಸ್ ಎಲ್ಲ ಜಾಸ್ತಿ ಇದೆ. ಸೊ ಆ ಕಾರಣದಿಂದ ನಾನು ಸತ್ತೋಗ್ತಾ ಇದ್ದೀನಿ ಇವಾಗ. ಬ್ರೋ ಏರೋಪ್ಲೇನ್ ಸಿಗುತ್ತಾ ಬ್ರೋ? ಏರೋಪ್ಲೇನ್ ಏನು ಸಿಗಲ್ಲ ಅಣ್ಣ, ಹೆಲಿಕಾಪ್ಟರ್ ಸಿಗುತ್ತೆ. ಹೆಲಿಕಾಪ್ಟರ್ ಸಿಗುತ್ತಾ? ಎಷ್ಟಾಗುತ್ತೆ ಬ್ರೋ? ಅದು 1-2 ಕೋಟಿ ಆಗುತ್ತೆ. ಬ್ರೋ ಕಡಿಮೆದಲ್ಲಿ ಸಿಗಲ್ಲ? ಕಡಿಮೆ ಅಂದರೆ ಇದು ಸಿಗುತ್ತೆ ನಿಮಗೆ ಗೈಸ್ ನಿಮಗೆ ಕಡಿಮೆದಲ್ಲಿ ಹೆಲಿಕಾಪ್ಟರ್ ಬೇಕು ಅಂದರೆ, ಜಾಗಗಳಿಗೆ ಹೋಗ್ಬೇಕಂದ್ರೆ ಇಲ್ಲಿದೆ ನೋಡಿ ಕಡಿಮೆ. ಆಟೋ ಬ್ರೋ ಎಲ್ಲಿಗೆ ಹೋಗಿ ಬ್ರೋ? ಬ್ರೋ ಆಟೋ ಏನಾದರೂ ಬೇಕಾಗಿತ್ತಾ? ಬೇಕಾಗಿತ್ತು. ಎಲ್ಲಿಗೆ ಹೋಗ್ಬೇಕು? ಹೊಸಕೋಟೆ ಹೋಗ್ಬೇಕು ಬ್ರೋ. ಬರೀ 50 ರೂಪಾಯಿ ಅಲ್ಲ ಬ್ರೋ, ಬನ್ನಿ ಹೋಗೋಣ. ಬನ್ನಿ ಅತ್ತಿ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ಗೈಸ್ ನಮ್ಮ ಜೊತೆ ಬ್ರೋ ಆದರೆ ಶಾಪಿಂಗ್ ಬಂದಿದ್ದಾರೆ. ಅವ್ರಿಗೆ ನಾನು ಒಂದು ಗಿಫ್ಟ್ ಆದರೆ ಕೊಡ್ತಾಯಿದ್ದೀನಿ, ಒಂದು ಫೋನ್ ಕೊಡ್ತಾಯಿದ್ದೀನಿ, ಫೋನ್ ಕೊಡಿಸ್ತಾ ಇದ್ದೀನಿ ಬ್ರೋಗೆ. ಇವಾಗ ಸುಮಾರು ದಿನದಿಂದ ಬ್ರೋ ಹತ್ರ ಫೋನ್ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಆ ಕಾರಣದಿಂದ ಫೋನ್ ಆದರೆ ಕೊಡ್ತಾಯಿದ್ದೀನಿ. ಬ್ರೋ ತಗೊಳ್ಳಿ ಬ್ರೋ ನಿಮ್ಮ ಗಿಫ್ಟು. ಥ್ಯಾಂಕ್ ಯು ಬ್ರೋ. ಬ್ರೋ ಓಪನ್ ಮಾಡಿ ಬ್ರೋ ಫೋನನ್ನು. ನೋಡಿ ಗೈಸ್, ಬ್ರೋ ಆನಂದ ತಟ್ಕೊಡೋಕ್ಕಾಗ್ತಾಯಿಲ್ಲ. ಸೊ ನೋಡ್ಬೋದು ಗೈಸ್, ಬ್ರೋಗೆ ಫೋನ್ ಆದರೆ ಹೊಸ ಫೋನು, ನ್ಯೂ ಫೋನ್. ಫೀಲ್ ಯಾವ ಥರ ಇದೆ ಬ್ರೋ ಫೋನ್ದು? ಖುಷಿ ಆಗ್ತೈತೆ ಬ್ರೋ. ಖುಷಿ ಆಗ್ತಿದೆ. ಕಾಲ್ ಮಾಡಿ ಬ್ರೋ ನನ್ನ ನಂಬರ್ಗೆ. ನೋಡಿದ್ರೆ ಗೈಸ್ ವರ್ಕ್ ಆಗ್ತಾಯಿದೆ, ಫೋನ್ ವರ್ಕ್ ಆಗ್ತಾಯಿದೆ, ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಫೋನ್ ಇದು. ಸೊ ಇಟ್ಬಿಡಿ. ಟೊಮೊಟೊ ಅಷ್ಟೊಂದು ಬೇಡ ನನಗೆ, 1 kg ಸಾಕು.
1 kg ಟೊಮೊಟೊ ತಗೊಳ್ಳಿ. ಮತ್ತೇನೇನು ಬೇಕು ಹಾಕೊಡಿ. ಟೊಮೊಟೊ 1 kg ಹಾಕಿ ಹೇಳ್ತೀನಿ. ಯಾಕೆ ಮೆಣಸಿನ್ಕಾಯಿ ಒಂದು 10 ರೂಪಾಯಿ ಕೊಡಿ. ಎಷ್ಟು 10 ರೂಪಾಯಿಗೆ? 100 ಗ್ರಾಮ. ಸೊ ಗೈಸ್, ಬೆಳಗಿನಿಂದ ಬ್ರೋ ನಾವು ಶಾಪಿಂಗ್ ಮಾಡಿ ಸುಸ್ತಾಗಿಬಿಟ್ವಿ. ಸೊ ಕೊನೆಗೆ ನಾವು ತರಕಾರಿ ಆದರೆ ತೊಗೊಂಡಿದ್ದೀವಿ ಇವಾಗ. ಸೊ ಅಲ್ಲಿ ಮಾರ್ಟಲ್ಲಿ ನಮಗೆ ಆ ವೀಡಿಯೋಸ್ ಮಾಡೋಕ್ಕೆ ಅಲೋ ಮಾಡಲಿಲ್ಲ, ಅವರು ಏನೋ ಅಪೋಸ್ ಮಾಡಿದ್ರು. ಸೊ ಆ ಕಾರಣದಿಂದ ನಾವು ವೀಡಿಯೋ ಮಾಡಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಏನೇನು ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ವೀಡಿಯೋ ಮಾಡಿ. ಸೊ ಆದ್ರಿಂದ ಕೆಲವೊಂದು ವೀಡಿಯೋಸ್ ಅದು ಶೂಟ್ ಮಾಡಿದ್ವಿ ನಾವು. ಗಾಯ್ಸ್ ನೋಡ್ತಿದ್ದೀರಲ್ಲ ಗಾಯ್ಸ್, ಇವನು ನಮ್ಮ ಫ್ರೆಂಡು ಲಿಖಿತ್ ಅಂತ, ಇವನು ನನ್ನ ತಮ್ಮ ಪವನ್ ಅಂತ. ಇವನು ನನ್ನ ಫ್ರೆಂಡ್ ಭೈರವ ಅಂತ. ರಾಣಿ ನನ್ನ ಫ್ರೆಂಡ್ ಮನೇಲಿದ್ದಾಳೆ. ಮತ್ತು ಇಲ್ಲಿ ನಮ್ಮ ಅಶ್ವಿನ್ ಬ್ರೋ ಇದ್ದಾರೆ. ನಮ್ಮ ಏನು ಬ್ರೋ ಮಾತಾಡೋದು. ಸೊ ಗೈಸ್, ನಾವು ಬಂದುಬಿಟ್ಟು ಇವಾಗ ವಾಶ್ರೂಮ್ಗೆ ಅದೇ ಬಂದಿದ್ದೀವಿ ಭೈರವನ್ ಕರ್ಕೊಂಡು. ಸೊ ಆ ಥರ ಬ್ರೋ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಅವ್ರು ಕೊಟ್ಟರು. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಾಮೆಂಟ್ ಮಾಡಿ. ಸೊ ಗೈಸ್, ಹುಡುಗರು ನೋಡಿ ಹಿಂದೆ ಎಷ್ಟು ಜನ ಹತ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಎಷ್ಟು ಜನ ಬ್ರೋ? ಎಷ್ಟು ಜನ ಇದ್ದೀರಾ? 5 ಜನ ಇದ್ದೀವಿ ಈ ಬೈಕಲ್ಲಿ. ಸೊ 5 ಜನ ಹೋಗ್ತಾ ಇದ್ದೀವಿ ಗಾಡಿಯಲ್ಲಿ, ನಮ್ಮ ಸ್ಕೂಟಿದಲ್ಲಿ. ಇಲ್ಲೇ ಭೈರವನ್ ವಾಶ್ರೂಮ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಿ, ಇಲ್ಲಿ ಹಿಂದೆ 3 ಜನ ಕೂತ್ಕೊಂಡಿದ್ದಾರೆ ಗೈಸ್. ಬ್ರೋ ಬಿದ್ದರೆ ನನಗೆ ಗೊತ್ತಿಲ್ಲ, ಇವಾಗ ಹೇಳಿದ್ದೀನಿ ಬ್ರೋ. ಬೈಕಾ ಬಸ್ಸಾ ಬ್ರೋ ಇದು? ಸೊ ನೋಡಿ ಗೈಸ್, ಯಾವುದೋ ಡಾಗ್ ಬರ್ತಾ ಇದೆ ಹಿಂದಿನಿಂದ. ಹುರುಳಿಕಾಯಿ ಅಂದರೆ ಇವಾಗ ಬೀನ್ಸ್ ಸಿಕ್ಕಿಲ್ವಾ? ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಥರ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಜೈ ಹಿಂದ್, ಜೈ ಭಾರತ್ ಮಾತಾ. ಜೈ ಭಾರತ್. ಧೀರೆ ರೇ ನಾ खत्म.